ಮಾಸ್ ಏನು ಸೀನ್ಸ್ ಇದೆಯಲ್ಲ ಅದು ಯು ಆರ್ ಯೂಸ್ ಟು ಇಟ್, ಯು ಆರ್ ಮೆಂಟ್ ಫಾರ್ ಇಟ್. ಆದರೆ ಈ ಸಾಫ್ಟಾಗಿ ಮಾತಾಡೋದಿದೆಯಲ್ಲ, ಇಲ್ಲ ಮೇಡಮ್, ನೀವು ಇವ್ರ ಸ್ಕ್ರೀನ್ ಪ್ಲೇ ಹೆಂಗಿರುತ್ತೆ ಗೊತ್ತಾ? ಒಂಚೂರು ಮಿಸ್ ಹೊಡೆಯಂಗಿಲ್ಲ, ಒಂಚೂರು ಇಂಪ್ರೂವೈಸ್ ಮಾಡಿದ್ರೆ ಇನ್ನೇನೋ ಬೇರೆ ಅರ್ಥ ಬರ್ತದೆ. ಬಟ್ ಕ್ಯಾರೆಕ್ಟರ್ ಬೇರೆ ಥರ ಹೇಳೋದು ಬೇರೆ. ಬಾರೋ ಇಲ್ಲ ಇದ್ರೆ ಏನೋ ನನ್ ಕರೀತಾ ಇದ್ಯಾ, ನಿನ್ನೆ ಕಣ ಅಂದ್ರೆ ಆಯ್ತು ಬರ್ತೀನಿ ಬಿಡಿ, ಯಾಕೆ ಹೆದರ್ಕೋತೀರಾ? ಸೊ ಈ ಥರ ಡೈಲಾಗ್ಸ್ ಇಲ್ಲದೆ ಅಂತಲ್ಲ ಏನು. ಒಬ್ಬ ನಿರ್ದೇಶಕನಿಗೆ ಒಂದು ವಿಷಯ ಇಷ್ಟು ದೊಡ್ಡ ಕಾಂಟ್ರವರ್ಸಿ ಆದಾಗ ವಾಟ್ ಹಿ ಗೋಸ್ ಥ್ರೂ ಅನ್ನೋದು ಎಲ್ರಿಗೂ ಗೊತ್ತೇ ಇರುತ್ತೆ. ಯಾವುದೇ ಒಂದು ಸಿನಿಮಾ, ಯಾವುದೇ ಒಂದು ಸೀನು ನಿಮ್ಮ ಕೂಸಾಗಿರುತ್ತೆ. ಆ ಕೂಸಿನ ಬಗ್ಗೆ ಇಷ್ಟು ದೊಡ್ಡ ಮಾತು ಚರ್ಚೆ ಆಗಿ ವಾಪಸ್ ಬಂದು ಕೂತಿದ್ದೀರಾ. ಹೌ ಯು ನೌ, ಹೆಂಗಿದ್ದೀರಿ? ನನಗೆ ಸಾಮಾನ್ಯವಾಗಿ ನಾನು ಯಾವುದೋ ಕಾಂಟ್ರವರ್ಸಿಗೆ ತಲೆ ಕೆಡಿಸ್ಕೊಳ್ಳೋನಲ್ಲ ಮಗನೇ. ಆಮೇಲೆ ನನ್ನಿಂದ ಯಾರಿಗೂ ಹರ್ಟ್ ಆಗಬಾರ್ದು ಅಂತ ಯೋಚನೆ ಮಾಡ್ತೀನಿ ನಾನು. ಸಾಮಾನ್ಯವಾಗಿ ನಾನು ಯಾರಿಗೂ ಕಾಂಟ್ರವರ್ಸಿ ಮಾಡ್ಕೋಬೇಕು ಅಂತಿಲ್ಲ. ನಾನು ಹೇಳಿದ್ದನ್ನ ಅವರು ಬೇರೆ ಅರ್ಥದಲ್ಲಿ ತಿಳ್ಕೊಂಡ್ರು. ಸೊ ಆ ಅರ್ಥ ಅವ್ರಿಗೆ ಎಷ್ಟು ಮಟ್ಟಿಗೆ ಅನ್ವಯಿಸ್ತು, ಎಷ್ಟು ಮಟ್ಟಿಗೆ ಅದು ಬೇರೆ ಅರ್ಥದಲ್ಲಿ ಅವ್ರು ತಿಳ್ಕೊಂಡ್ರು ನನಗೆ ಗೊತ್ತಿಲ್ಲ. ನನ್ನ ಅರ್ಥ ಬೇರೆ, ನಾನು ಈ ವರ್ಡ್ನ ಇಲ್ಲ ಹಾಕ್ತೀವಿ, ಈ ವರ್ಡ್ನ ಇಲ್ಲ ಹಾಕಿದ್ರೆ ಸೇಮ್ ಎಲ್ಲ ಒಂದೇ. ನಾನು ಸಾಹಿತಿ ಬರೆಯೋ ಸ್ಟೈಲೇ ಬೇರೆ. ಸೊ ಅದರಲ್ಲಿ ಅವ್ರು ಯಾರ್ಯಾರು ಏನೇನು ಅಂದ್ಕೊಂಡ್ರು, ಯಾರ್ಯಾರು ಏನು ಮಾಡ್ಕೊಂಡ್ರು, ನನ್ನ ತುಂಬ ಪ್ರೀತಿ ಮಾಡೋರು, ತುಂಬ ನನ್ನ ಫ್ಯಾಮಿಲಿ ಆಗಲಿ, ನನ್ನ ಪ್ರೀತಿ ಮಾಡೋರಾಗಲಿ, ಫ್ಯಾನ್ಸ್ಗಳಾಗಲಿ, ಆಮೇಲೆ ಪ್ರೇಮ ಅನ್ನೋ ಯಾವ ಕ್ಯಾಟಗರಿ ಇರ್ತದೆ ಅವರೆಲ್ಲ ಎಲ್ಲೋ ಹರ್ಟ್ ಮಾಡ್ಕೊಂಡೋದ್ರೆ ನಾನು ಸಾರಿ ಅಂದೆ. ಆ ಥರದ್ದು ಏನಾರು ಇದ್ದರೆ ನನ್ನಿಂದ ಸಾರಿ. ಬಟ್ ಹಂಗೆ ಅಂದ್ಬಿಟ್ಟು ಬೇರೆ ಯಾರಿಗೂ ನಾನು ಸಮಜಾಯಿಸ್ಕೊಳಕ್ಕೆ ಹೋಗಲಿಲ್ಲ. ಯಾಕೆ ಸಮಜಾಯಿಸ್ಕೊಂಡಿಲ್ಲ ಅಂದರೆ ನಾನು ಏನು ತಪ್ಪೇ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಸೀದಾ ನೀವು 1970ಗೆ ಹೋಗಿದ್ಯಾಕೆ, ರೆಟ್ರೋ ಸ್ಟೈಲಿಗೆ ಹೋಗಿದ್ದಾಕೆ? ಏನಾದರೂ ಇತ್ತಾ ಇನ್ಸ್ಪಿರೇಷನ್? ಏನಾದರೂ ಇತ್ತಾ? ಏನಾದರೂ ಆಲ್ರೆಡಿ ಮೈಂಡಲ್ಲಿ ಕಥೆ ಓಡ್ತಾ ಇತ್ತಾ ಧ್ರುವ ಸರ್ಜಾ ಅವ್ರನ್ನ ಹಾಕ್ಕೊಂಡು ಮಾಡಬೇಕು ಅಂತ? ಇಲ್ಲ, ಅದು ಬೇಸಿಕಲಿ ಅಂಡರ್ವರ್ಲ್ಡ್ ಸಿನಿಮಾಗಳಿದೆಯಲ್ಲ, ರಿಯಲ್ ಅಂಡರ್ವರ್ಲ್ಡ್ ಸಿನಿಮಾ. ಹೊಸ ನಾನು ಕರಿಯ ಮಾಡಿದ್ದೆ ದರ್ಶನರೊಟ್ಟಿಗೆ, ಜೋಗಿ ಮಾಡಿದೆ ಅಣ್ಣನೊಟ್ಟಿಗೆ, ಆ್ಯಂಡ್ ಧ್ರುವನೊಟ್ಟಿಗೆ ಇವಾಗ 1970s. ಅವಾಗೆಲ್ಲ ಅದೊಂದು ಟ್ರೆಂಡ್ ಸ್ಟೈಲು. ಬಟ್ ಇವಾಗ ಬೆಂಗಳೂರು ಯಾರು ನೋಡಿರಲ್ಲ, ಬೆಂಗಳೂರು ಯಾವುದು ವಿಜುವಲ್ ಇದಿರಲ್ಲ, ಅವ್ರಿಗೊಂದು ಹೊಸದು ತೋರಿಸೋದ ಅಂತ. ಆಮೇಲೆ ಎಸ್ ಮೆಮೊರೇಬಲ್ ಅವಾಗ. ಸೊ ಆ ಟೈಮಲ್ಲಿ ಬೆಂಗಳೂರು ಹಿಂಗಿತ್ತು, ಇಷ್ಟು ವೈವಿಕರಣ, ಇಷ್ಟು ಅದ್ಭುತವಾಗಿತ್ತು ಅನ್ನೋದೊಂದು ನನ್ನ ಕಲ್ಪನೆ. ಮತ್ತು ಆ ಟೈಮಲ್ಲಿ ನಡೆದ ಘಟನೆ ಕೂಡ ಅದು 1970s 80s ಅಂಡರಲ್ಲಿ ನಡೆದದ್ದು ರಿಯಲ್ ಸ್ಟೋರಿ. ಅದನ್ನು ತೆಗೆದು ಅಡಾಪ್ಟ್ ಮಾಡಿ ಧ್ರುವನ್ ಮೇಲೆ ಕಾಳಿದಾಸನ್ನ ಪ್ರಿಪೇರ್ ಮಾಡಿದೆ. ಹೆಸರು ಭಾಳ ಮಜಾ ಇದೆ. ಏನಿದೆ ಇದ್ರ ಹಿನ್ನೆಲೆ ಏನು? ನಾವು ಕಾಳಿದಾಸ ಅಂತ ಹೇಳಿದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಏಕೈಕ ಕಾಳಿದಾಸ ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ಈಗಷ್ಟೇ ಅವರ ಹುಟ್ಟುಹಬ್ಬ ಆಚರಿಸಿ ಬಂದಿದ್ದೀವಿ. ಅವ್ರು ನಮ್ಮನ್ನು ಅಗಲಿದ್ದಾರೆ, ಆದರೆ ಅವ್ರ ನೆನಪು ಯಾವತ್ತೂ ಇದ್ದೇ ಇರುತ್ತೆ. ಕಾಳಿದಾಸ ಅಂದ ತಕ್ಷಣ ನಾವು ಸೀದಾ ಅಲ್ಲಿಗೆ ಹೋಗ್ತೀವಿ. ಈ ಕಾಳಿದಾಸನ ಹೆಸರು ಹೆಂಗೆ ಬಂದಿದ್ದು? ಅಲ್ಲ, ಈ ಶಾರ್ಟ್ ಫಾರ್ಮಲ್ಲಿ ಬೇಸಿಕಲಿ ನಾವು ಶಾರ್ಟ್ ಫಾರ್ಮ್ ಹಿಡಿದು ಕೆಡಿ ಕಾಳಿದಾಸ ಕೆಡಿ. ಆ್ಯಂಡ್ ನಿಮಗೆ ನಾವು ಕಾಳಿದಾಸ ಅಂತ ಕನ್ನಡದಲ್ಲಿ ಹೆಂಗೇನಾದರೂ ಇಟ್ಟಿದ್ರೆ ಅದು ದೊಡ್ಡ ಇದಾಗಿ ಅದನ್ನು ಹೇಳ್ಕೊಂಡು ಇದು ಯಾವುದೋ ಇದು ಕಾಳಿದಾಸ ಕೆಡಿ ಅಂದ ತಕ್ಷಣ ಅವ್ರಿಗೊಂದು ಕುತೂಹಲ, ಕೆಡಿ ಅಂದ್ರೇನು ಅದಾದ್ಮೇಲೆ ಹೇಳೋದು ಕಾಳಿದಾಸ. ಓ ಕಾಳಿದಾಸನ, ಅದೊಂದು ಆಶ್ಚರ್ಯ. ಅಂದರೆ ಬರವಣಿಗೆ ಮೇಕರ್ಗಳ ಸ್ಟೈಲ್ ಇದೆಯಲ್ಲ, ಒಂದು ಒಪ್ಸೋದು ಆ ರೀತಿ ಅದಷ್ಟೇ. ನಮ್ಗೆ ಹೆಂಗೆ ಹೇಳ್ಬಿಟ್ಟು ಹೋಗಿರ್ತಾರೆ ಅಂದರೆ 10 ಪೇಜ್ ಬರೆದ್ಬಿಟ್ಟಿರ್ತಾರೆ. ಎಲ್ಲ ರೆಡಿ ಮಗ, ಎಲ್ಲ ರೆಡಿ. ನಮ್ಮ ಮೈದಾ ಮಾಡ್ತಾನೆ, ಒಂದೇ ಶಾಟು ಮಗ, ನನ್ನ ಮಾತು ಉಳಿಸು, ನನ್ನ ಮರ್ಯಾದೆ ಉಳಿಸು, ರೆಡಿ ಅಣ್ಣ, ಅವನ ಫೋಕಸ್ ಫುಲ್ಲ ರೆಡಿ ಅಣ್ಣ ಅಂದರೆ ನಾವು ಏನಾಯ್ತು, ಯಾಕೆ ಹಿಂಗಾಯ್ತು, ಎಲ್ಲಿಗೆ ಬಂದಿದ್ದೀರಿ, ನಾನು ಏನು ನಡೀತಾ ಇದೆ? ಇಲ್ಲ ಅಣ್ಣ, ಒಂದು 10 ನಿಮಿಷ ಕೊಡೋಣ ಅಂದರೆ 10 ನಿಮಿಷನಾ, 5 ನಿಮಿಷ ಮುಗಿಸ್ತೀಯ ನೀನು, ರೆಡಿ ಮಗನೇ. ನಾವು ಡೈಲಾಗ್ ರೈಟರ್ ಹತ್ರ ಒಂದು ವಾರದ ಮುಂಚೆ ಕೊಡು ಅಂದಲ್ಲ, ಬರ್ದಿದ್ದು ಈಗ ಅಪ್ಪಾಜಿ. ಇವಾಗ ಯಾವ್ದನ್ನ ಪ್ರಾಪರ್ಟೀಸ್ ಇದ್ದರೆ ಆ ಪ್ರಾಪರ್ಟೀಸ್ನ ಇಟ್ಕೊತಾನೆ ಅಂದರೆ ಅದ್ರ ಮೇಲೂ ಒಂದು ಡೈಲಾಗ್ ಅದನ್ನು ಬ್ಲೆಂಡ್ ಮಾಡ್ಕೊತಾರೆ ಕ್ಯಾರೆಕ್ಟರ್ಗೆ. ಸೊ ಆ ಪವರ್ ಇರೋದು ಪ್ರೇಮ್ ಸರ್ಗೆನೆ. ಇವಾಗ ಇದೊಂದು ಚೇರಲ್ಲಿ ಕೂತಿದ್ದೀನಿ ಅಂದರೆ ಏನು ಅನ್ಕೊಂಬಿಟ್ಟಿದ್ಯಾ ಅಂತ ಹೇಳೋ ಡೈಲಾಗ್ ಇದ್ದರೆ ಏನು ಅನ್ಕೊಂಬಿಟ್ಟಿದೆ ಅಂದ್ಬಿಟ್ಟು ಇದನ್ನ ಇಟ್ಕೊಂಡು ಹೊಡೆಯೋದು, ಏನೋ ಈ ಪ್ರಾಪರ್ಟೀಸ್ನು ಯೂಸ್ ಮಾಡಿ ಅದ್ರ ಮೇಲೆ ಡೈಲಾಗ್ಸ್ ಬರೆಯೋದು ಡೈರೆಕ್ಟ್ರ್. ಇವಾಗ ನೋಡಿ, ಮಚ್ಚು ಸಿಕ್ಕಿತ ಮೊದಲನೇಕಿತ ಮಚ್ಚು ಹಿಡ್ದೇವನೇ, ಈ ಪ್ರಾಪರ್ಟಿ ಮೇಲೆ ಆಮೇಲೆ ಕತೆಗೆ ಬರೋದು. ಸೊ ಆ ಹೋಲ್ಡು, ಆ ಟ್ಯಾಲೆಂಟ್, ಆ ಗ್ರಿಪ್ಪು ಡೈರೆಕ್ಟರ್. ಧ್ರುವ ಅವರ USP ಏನು ಅಂದರೆ ಅವರ ಮೇನ್ ಸ್ಟ್ರೆಂತ್ ಏನು ನಿಮಗೆ ಅನ್ಸಿದ ಪ್ರಕಾರ ಒಬ್ಬ ನಿರ್ದೇಶಕರಾಗಿ? ಅವನು ಸ್ಟ್ರೆಂತೆ ಆ್ಯಕ್ಚುಲಿ ಅವನು ನಿರ್ದೇಶಕರಿಗೆ ಏನು ಬೇಕು ಅನ್ನೋದು ಫಸ್ಟ್ ಆಫ್ ಆಲ್ ಮೈಂಡಲ್ಲಿ ಇಟ್ಕೊಂತಾನೆ. ಏನು ಬೇಕು, ನನ್ನಿಂದ ಇವರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಆಮೇಲೆ ನೋಡ್ತಾನೆ ಬಂದು ಸಟ್ಟಲ್ಲಿ ಅವನು ಎಲ್ಲ ಆದಮೇಲೆ ಸುಮ್ಮನೆ ಎಲ್ಲ ಆದಮೇಲೂ ನೋಡಲ್ಲ. ಅವನು ಏನು ಮಾಡ್ತಾನೆ, ಕಳ್ಳ ಹಿಂದೆ ನಿಂತಿರ್ತಾನೆ ಎಲ್ಲೋ ಗ್ಯಾಂಗ್ ಹುಡುಗರ ಜೊತೆ ಸುಮ್ಮನೆ. ಇಲ್ಲಿ ಕ್ಯಾಮ್ರಾ ಇಟ್ಟಿರ್ತೀನಿ ಅನ್ಕೊಳ್ಳಿ, ಅಲ್ಲೆಲ್ಲೋ ಮಾನಿಟರ್ ಇರ್ತೀನಿ ಅನ್ಕೊಳ್ಳಿ, ಅದರಿಂದ ದೂರ ನಿಂತಿರ್ತಾನೆ ಹುಡುಗರ ಜೊತೆ. ಅಲ್ಲಿ ತರಲಾಟೆ ಮಾಡ್ಕೊಂಡು ನಿಂತವನೇ ಅಂತ ಅನ್ಕೊಂತೀರ ಅಷ್ಟೇ ನಾವು. ಇಲ್ಲ,
ಹಿಂಗೆ ನೋಡ್ತಾ ಇರ್ತಾನೆ, ಇವನು ಏನೇನು ಮಾಡ್ತಾ ಅವನೇ, ಎಲ್ಲಿಂದ ಬರ್ತಾನೆ, ಓಹೋಹೋ ಹಿಂಗೆ ಬರ್ತಾನೆ, ಹಂಗೆ ಬರ್ತಾನೆ, ಇಲ್ಲಿ ಮಾತಾಡ್ತಾನೆ, ಅಲ್ಲಿ ಸ್ಟಾಪ್ ಮಾಡ್ತೀನಿ, ಇವೆಲ್ಲ ಮಾತಾಡಾದ್ಮೇಲೆ ನಾನು ರೆಡಿ ಕಣೋ ಅನ್ನೋಷ್ಟೊತ್ತು ಕಾಲೇ ಅಣ್ಣ ನಾವು ಒಂದ್ಸರಿ ಮಾಡ್ತೀನಿ ನೋಡು ಅಂತಾನೆ. ನಾನು ಹೇಳಿರೋದೇ ಇಲ್ಲ, ಅವನು ಅಲ್ಲಿಂದ ಅಬ್ಸರ್ವ್ ಮಾಡಿರ್ತಾನೆ, ಎಲ್ಲಿಂದ ಅಲ್ಲಿ ನಿಂತ್ಕೊಂಡು ಅಬ್ಸರ್ವ್ ಮಾಡ್ಬಿಟ್ಟಿರ್ತಾನೆ ಎಲ್ಲನೂ. ಅಣ್ಣ ನಾನೊಂದ್ಸರಿ ಮಾಡ್ತೀನಿ ನೋಡೋಣ ಒಂದು ಮಾನಿಟರ್ ನೋಡೋಣ, ನೀನು ಬಾಣ ನೀನು ಅಂತಾನೆ. ಅಲ್ಲಿ ಗಾಬರಿ ಆಗೋಯ್ತೆ ಬಾಣ ನೀನು. ನಮ್ಮ ಕಷ್ಟ ಕೇಳಿ ಮೇಡಮ್, ಅಲ್ಲೇ ನಡೀತಾ ಇರುತ್ತೆ. ನಮ್ಮ ಬಾಯ್ಸ್ಗೆ ಹೇಳಿರ್ತೀರಿ, ನೋಡೋ ಡೈಲಾಗ್ ರೈಟರ್ ಇಲ್ಲಿ ಅಲ್ಲಿ ಫಸ್ಟು ಪ್ಯಾಕ್ ಮಾಡೋವ್ನ ಅಂದ್ರೆ ನಮ್ಮ ಹುಡುಗರಿಗೆ ಫಸ್ಟು ಕರ್ಕೊಬಾವಲ್ಲ, ಕೊರಿಯೋಗ್ರಾಫರ್ ಇಲ್ಲಿ ಅಲ್ಲಿ ಅವ್ರನ್ನೂ ಕರ್ಕೊಬಾ. ಯಾಕೆಂದ್ರೆ ನಮ್ಮ ಅಣ್ಣ ಹಿಂಗೆ ಅಂದ್ರೆ ಈಗ ನೋಡ್ತಾ ಇರ್ತಾರೆ ಎಲ್ಲ ಅವ್ನು ಕೊರಿಯೋಗ್ರಾಫರು ಮಗ ಅದ್ರ ಮೇಲೆ ಮಾಡ್ಬಿಡೋ, ಮಗ ಇದ್ರ ಮೇಲೆ ಮಾಡ್ಬಿಡೋ, ಅವ್ನು ಸಿಕ್ಕಿದ್ರೆ ತಾನೆ ಅದ್ರ ಮೇಲೆ ಇದ್ರ ಮೇಲೆಲ್ಲ ಮಾಡೋದು. ನೀನು ಬಾಗುರು, ನೀನು ಫಸ್ಟ್ ನೀನು ಏನು ಮಾಡಬೇಕು ನನಗೆ ಹೇಳು, ನಾನೇ ಎಲ್ಲ ಮಾಡೋದು. ಇವರು ಎಲ್ಲರ ಮುಂದೆ ಕರ್ಕೊಂಡು ಹೋಗ್ಬಿಟ್ಟು ಮಾಡಬಿಟ್ಟು ಇದೋಕೆ ಮಗನೇ ಇದು ಮಾಡ್ಬಿಡ, 5 ನಿಮಿಷಕ್ಕೆ ಶಾರ್ಟ್ ಅಂದ್ಬಿಡ್ತಾರೆ. ನಾವೇ ಅಲ್ಲೇನು ಮಾಡ್ತೀವಿ, ಫಸ್ಟು ಪೇಪರ್ ಇಲ್ಲಿ ಲೀಕ್ ಮಾಡು, ಅಲ್ಲಿ ಏನು ಮಾಡ್ತೀಯ ಫಸ್ಟ್ ಇಲ್ಲಿ ತೋರಿಸು, ಅಲ್ಲಿ ತೋರ್ಸೋದು ಗುರು ಇದು ನನಗೆ ಬರೋಲ್ಲ, ಇದು ಯಾವುದೇ ನೀನು ಮರ್ತೋಗ್ಬಿಡು, ನೀನು ಅಲ್ಲೇ ತೋರಿಸ್ಬೇಡ ನೀನು ಅಂತ. ಅವರು ಉಲ್ಟಾ ಮೇಡಮ್, ನಾನು ಇಲ್ಲಿ ನಿಂತ್ಕೊಂಡು ನೋಡಿರಲ್ಲ, ಅವರೆಲ್ಲೆಲ್ಲೋ ನಿಂತ್ಕೊಂಡು ನೋಡಿರ್ತಾರೆ, ಇಲ್ಲಿ ಫಿಕ್ಸಿಂಗ್ ಮಾಡ್ತಾ ಇದೀಯಾ ಅನ್ಕೊಂಡು ಅವ್ರು ಏನ್ ಮಾಡ್ತಾರೆ, ಮಾಸ್ಟರ್ ಅಸಿಸ್ಟೆಂಟ್ನ ಕರ್ಸ್ಕೊಂಡ್ಬಿಟ್ಟಿರ್ತಾರೆ. ಮಾಸ್ಟರ್ ಏನೇನು ಪ್ರಾಕ್ಟೀಸ್ ಮಾಡಿದ್ರು ತೋರ್ಸ ಅಂತ ಅಲ್ಲಿ ಸೆಲೆಕ್ಟ್ ಮಾಡ್ಬಿಟ್ಟಿರ್ತಾರೆ. ನನಗೆ ಮಾತ್ರ ಸರ್ಪ್ರೈಸ್ ಅಲ್ಲ, ಮಾಸ್ಟರ್ಗೂ ಸರ್ಪ್ರೈಸ್. ಸ್ಟೆಪ್ ಚೇಂಜ್ ಆಗೋಯ್ತಾ ಅಂತ ನಾನು ಮಾಸ್ಟರ್ ಮುಖ ನೋಡ್ರಿ, ಸರ್ ನಾನು ಹೇಳಿಲ್ವಾ ಅಂತ ಅವರು ಅವ್ರನ್ನ. ಮೇಡಮ್ ಸತ್ಯವಾಗ್ಲೂ ಜಾನಿ ಮಾಸ್ಟರ್ ಇದ್ದಾರೆ ಮೇಡಮ್. ನಾನು ಎಷ್ಟು ಅಂದರೆ ಈ ನನಗೂ ಮಕ್ಕಳಾಗಿದೆ ಮೇಡಮ್, ಅವ್ರನ್ನೂ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳಲ್ಲ ಮೇಡಮ್. ಜಾನಿ ಮಾಸ್ಟರ್ ನೋಡ್ಕೊಂಡಿದ್ದೀನಿ ನಾನು. ಯಾವುದೇ ಕಾರಣಕ್ಕೂ ಡೈರೆಕ್ಟ್ ಹತ್ರನೇ ಹೋಗ್ಬಿಡಿ, ನಿಮ್ಗೆಲ್ಲ ಪ್ರಾಬ್ಲಮ್ ಮಾಸ್ಟರ್ ನೋಡಿ, ಲ್ಯಾಂಗ್ವೇಜ್ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ, ನಿಮಗೆ ಇಂಗ್ಲೀಷ್ ಬರಲ್ಲ ಅವ್ರಿಗೂ ಅರ್ಥ ಆಗಲ್ಲ, ನೀವು ಹೋಗ್ಲೇಬೇಡಿ ಮಾಸ್ಟರ್ ಅಂತ ಬಂದ್ಬಿಟ್ರು. ನಾವು ಫುಲ್ ರಿಹರ್ಸಲ್ ಅಲ್ಲಿ ಪ್ರಾಕ್ಟೀಸ್ ಮಾಡಿರ್ತೀವಿ ತುಂಬಾ, ಅದರಲ್ಲೂ ವೇರಿಯೇಷನ್ಸ್ 4-5 ವೇರಿಯೇಷನ್ಸ್ ರಿಹರ್ಸಲ್ ಅಲ್ಲಿ ಪ್ರಾಕ್ಟೀಸ್ ಮಾಡಿರ್ತೀವಿ ಒಂದೊಂದು ವಾರ. ಅದಾದ್ಮೇಲೆ ಇವ್ರು ಪ್ರಾಕ್ಟೀಸ್ ಮಾಡೋದು ನಾನು ಹೋಗ್ತೀನಿ. ನಾನು ಯಾಕೆ ಸರ್ ಅವರು ಬನ್ನಿ ಪ್ರಾಕ್ಟೀಸ್ ಮಾಡಿದ್ದಾರೆ, ಏನಿದ್ರು ಸ್ಪಾಟ್ ಅಲ್ಲೇ ಮೇಡಮ್, ನಮ್ಗೆ ಗೊತ್ತಲ್ಲ ಚೇಂಜ್ ಆಗೋಗಿದೆ ಅಂತ. ಫುಲ್ 1 ವಾರ ಪ್ರಾಕ್ಟೀಸ್ ಮಾಡಿರ್ತೀವಿ. ಅದಾದ್ಮೇಲೆ ಶೂಟ್ ನಾಳೆ ಅಂದ್ರೆ ಇವತ್ತು ನಾವು ಫುಲ್ ಆನ್ ಸೆಟ್ ಪ್ರಾಕ್ಟೀಸ್ ಮಾಡಿರ್ತೀವಿ ಬೆಳಗಿಂದ, ಅದು ಆ ಬಿಸಿಲಲ್ಲಿ ಫುಲ್ ಪ್ರಾಕ್ಟೀಸ್ ಮಾಡಿರ್ತೀವಿ. ಓಕೆ ಎಲ್ಲ ಆಯಿತು, ನೆಕ್ಸ್ಟ್ ಡೇ ನಾನು ಫುಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ತಿರ್ಗಾ ಶಾರ್ಟ್ ಮುಂಚೆ ಮಾಡಿದ್ರಾ ನೆಕ್ಸ್ಟ್ ಚೇಂಜು ಹೊಸ ಸ್ಟೆಪ್ ಇವಾಗ ಅಂತ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೇಳ್ತಾರೆ. ಬಟ್ ಔಟ್ಪುಟ್ ನೋಡಿದಾಗ ನಾನು ಮಾಡ್ತಾನೆ ಮಗಲ್ಲಿ ಕೂತ್ಕೊಂಡು ಇಲ್ಲ ಬಟ್ ಔಟ್ಪುಟ್ ನೋಡಿದಾಗ ನಾವು ಫಸ್ಟ್ ಹೋಗಿ ಥ್ಯಾಂಕ್ಸ್ ಹೇಳಿದ್ದೆ ಡೈರೆಕ್ಟರ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.